ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ಬುಧವಾರ 2 ಏಪ್ರಿಲ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 93ನೇ ಕೀರ್ತನೆಯ 4ನೇ ವಚನ. ಜಲರಾಶಿಗಳ ಘೋಷಣೆಗಿಂತಲೂ ಮಹಾತರಂಗಗಳ ಗರ್ಜನೆಗಿಂತಲೂ ಉನ್ನತದಲ್ಲಿರುವ ಯೆಹೋವನ ಮಹಿಮೆಯು ಗಾಂಭೀರ್ಯವುಳ್ಳದ್ದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ಮಹೋನ್ನತನು, ಸರ್ವೋನ್ನತನು, ಎಲ್ಲಾ ಸೃಷ್ಟಿಗಳ ಶಕ್ತಿಗಳಂತಲೂ ಮೇಲಾದಂಥ ಶಕ್ತಿಯುಳ್ಳವನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮಹೋನ್ನತನಾದ ದೇವರು. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆಗಾರನು ದೇವರ ಮಹತ್ತನ್ನು ವರ್ಣಿಸುತ್ತಾ ಹೋಗುವಾಗ ಇಡೀ ಸೃಷ್ಟಿಗೆ ಅಧಿಪತಿ ದೇವರೇ ಎಂಬುದಾಗಿ ಹೇಳುತ್ತಾ ಎಲ್ಲದರ ಮೇಲೂ ದೇವರಿಗೆ ಅಧಿಕಾರ ಇದೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ಹೇಳುತ್ತಾ ಈ ವಚನದಲ್ಲಿ ತಿಳಿಸುವಂತವನಾಗಿದ್ದಾನೆ. ಜಲರಾಶಿಗಳ ಘೋಷಣೆ ಎಂಥ ದೊಡ್ಡದಾದಂಥದ್ದು ಮತ್ತು ದೇವರ ಆ ಒಂದು ಸೃಷ್ಟಿಯಲ್ಲಿ ಎಷ್ಟು ಬಲ ಇದೆ ಎಂಬುದಾಗಿ, ಮಹಾತರಂಗಗಳ ಗರ್ಜನೆ ಎಷ್ಟು ದೊಡ್ಡದು, ಈ ಶಕ್ತಿಗಳು ಎಷ್ಟು ಬಲಶಾಲಿ ಅಂತ ಹೇಳುವಾಗ ಅನೇಕ ಸಮಯದಲ್ಲಿ ನಾಶನಕ್ಕೆ ಭಯಂಕರವಾದಂಥ ಶಕ್ತಿ ಈ ಜಲರಾಶಿಗೆ ಇರುವಂಥದ್ದು ನೋಡ್ತೇವೆ. ಎಲ್ಲವನ್ನೂ ನಾಶ ಮಾಡಲಿಕ್ಕಿರುವಂಥ ಶಕ್ತಿ. ಆದರೆ ಈ ಎಲ್ಲ ಶಕ್ತಿಗಳಿಗೂ ಮೀರಿರುವಂಥ ಶಕ್ತಿ ದೇವರದು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಕೀರ್ತನೆಗಾರನು ತಿಳಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಅನೇಕ ವಿಧವಾದಂಥ ಲೌಕಿಕವಾದಂಥ ಮತ್ತು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಆ ಒಂದು ಶಕ್ತಿ ಅದು ಅದ್ಭುತವಾದಂಥದ್ದು. ಮನುಷ್ಯರು ಯಾರು ನಿಲ್ಲಲಾಗದಂಥ ಭಯಂಕರವಾದಂಥ ಶಕ್ತಿ ಉಳ್ಳದ್ದು ಸೃಷ್ಟಿ. ಆದರೆ ಇಂಥ ಸೃಷ್ಟಿ ಅಥವಾ ಇಂಥ ಎಲ್ಲ ಸೃಷ್ಟಿಗಳು ದೇವರಿಗೆ ಮಣಿದು ಅಡ್ಡ ಬೀಳುವಂಥದ್ದಾಗಿದೆ. ಯಾಕಂದರೆ ದೇವರ ಶಕ್ತಿಯೇ ಎಲ್ಲ ಶಕ್ತಿಗಳಿಗಿಂತಲೂ ಮೀರಿರುವಂಥ ಶಕ್ತಿ. ಯಾವ ಶಕ್ತಿಯು ದೇವರ ಶಕ್ತಿಗೆ ಹೋಲಿಸಲು ಸಾಧ್ಯವೇ ಇಲ್ಲ. ತಿಳ್ಕೊಂಡಂಥವರಾಗಿ ಕ್ರಿಸ್ತ ಯೇಸುವಿನಲ್ಲಿ ತಂದೆಯನ್ನು, ಆತ್ಮನನ್ನು ಮಹಿಮೆ ಪಡಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ಕೃಪೆಯಿಂದ ಸಭೆಯನ್ನು ಮತ್ತು ಅವರ ಎಲ್ಲ ವಿಚಾರವನ್ನು ತಿಳಿದಂಥವನಾಗಿ ಆಶೀರ್ವದಿಸು. ಸರ್ವಶಕ್ತಿಗಳಿಗಿಂತಲೂ ಮೇಲಾದಂಥವನು ನೀನೇ ಎಂಬುದಾಗಿ ಎಲ್ಲರೂ ತಿಳ್ಕೊಂಡು ನಿನಗೆ ಸ್ತೋತ್ರ ಹೇಳುವಂತೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.